ರಾಜಕಾರಣ ಮಾಡುವಂಥದ್ದು ಪದ್ಧತಿಯನ್ನ ನಿಮ್ಮ ಮಂತ್ರಿಗಳಿಗೆ ಕಲಿಸ್ಕೊಡ್ರಿ ಅಂತ ಹೇಳ್ತೇನೆ. ಮತ್ತು ರಾಜ್ಯ ಸರ್ಕಾರ ಒಂದು ತಿಂಗಳ ಮಟ್ಟಿಗೆ ನಾನು ಮಾತಾಡಿರ್ಲಿಲ್ಲ, ಬೇರೆದವರು ನಮ್ಮವ್ರು ಬಹಳ ಬ್ಯಾಲೆನ್ಸ್ ರಿವ್ಯೂ ತಗೊಂಡಿದ್ರು ಆಗ್ಯಾರಂತ. 40 ದಿವಸ ಆತ. ಇದ್ರ ಬಗ್ಗೆ ಅಂತೂ ಹೇಳಿದ್ರು ಬೊಮ್ಮಾಯಿ ಅವರು ಬರೋದ್ ಬಗ್ಗೆ. ಈಗ ಹೊಸದಾಗಿ ಸರ್ವೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವುದು ಮನೆಗೆ ವಿದ್ಯುತ್ ಕೊಡುದು, ಗೃಹಲಕ್ಷ್ಮಿ ಎಲ್ಲ. ಮತ್ತೆ 2 ದಿವಸ ಯಾರಿಗೆ ಕೊಟ್ರಿ? 2 ದಿವಸ ಯಾರಿಗೆ ಕೊಟ್ರಿ? ಹಂಗ ತಪ್ಪು ಕೊಟ್ರಿ ಅಥವಾ ದುಡ್ಡು ತಿಂದು ಹಾಕಿರಿ? ಒಂದ ಅಡ್ರೆಸ್ಗೆ ಒಂದ ವ್ಯಕ್ತಿಗೆ ಎಷ್ಟ 1900 ಎಷ್ಟದ 1900 ಅಕೌಂಟ್ ಕಂಟಿನ್ಯೂಸ್ ಆಗೈತಿ. ಸೇಜ್ ರಿಪೋರ್ಟ್ನಾಗ ಬಂದದ. ಕೇಳಿದ್ರಲ್ಲ ಮೊನ್ನೆ ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆ ಅಂತ. ನೀವದಕ್ಕೆ ಏನ್ ಕಾಯ್ತಾ ಇದ್ರಿ? ಇಲಾಖೆಯವ್ರು ಏನ್ ಮಾಡ್ತಾ ಇದ್ರಿ? ಈಗ ಹೊಸದಾಗಿ ಅಂತಿದೆ. ಹೇಳು ಮುಂದೆ ಹೇಳಿದ್ರಿ ಮಾದೇವಪ್ಪ ನಿನ್ಗೂ ಫ್ರೀ, ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ನನ್ಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅನ್ನೋದು ಮತ್ತೆ ಎದಕ್ಕೆ ಚೆಕ್ ಮಾಡ್ಲಿಕ್ಕೆ ಹೊಂಟ್ರೀಗ? ಅಂದ್ರ ನಡೆಸ್ಲಿಕ್ಕೆ ಆಗಲಾರದಂತ ಒಂದು ಸ್ಥಿತಿಗೆ ತಲುಪ್ಯಾರ. ಶಾಲೆ ಶುರುವಾಗಿ ಜೂನ್ 1ನೇ ತಾರೀಕಂತ ನೀವು ಲೆಕ್ಕ ಇಡೋದು 40 ದಿವಸ. ಪುಸ್ತಕ ಇಲ್ಲ, ಸಾಕ್ಸ್ ಇಲ್ಲ, ಶೂ ಇಲ್ಲ. ಅಕ್ಷರ ದಾಸೋಹಕ್ಕೆ ಕೊಡಬೇಕಾದಂತ ಅಕ್ಕಿಯನ್ನ ಲಿಫ್ಟ್ ಮಾಡಿಲ್ಲ. ದುಡ್ಡಂದ್ರೆ ಬರೀ ಟ್ರಾನ್ಸ್ಪೋರ್ಟೇಶನ್ ಅಷ್ಟೇ, ಉಳಿದದ್ದು ಅಕ್ಕಿ ಎಲ್ಲ ಫ್ರೀ ಇರ್ತದೆ. ಟ್ರಾನ್ಸ್ಪೋರ್ಟೇಶನ್ ಕೊಡ್ಲಿಕ್ಕೆ ದುಡ್ಡು ಇರಲಾರದಂತ ಅಯೋಗ್ಯ ಸರ್ಕಾರ ನೀವು. ಟೋಟಲ್ ಬ್ಯಾಂಕ್ರಪ್ಟ್. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ. ಮತ್ತು ಡೆಸಿಗ್ನೇಟ್ ಗೋಡೌನ್ ತನಕ ನಾವು ಕೊಟ್ಟಿರ್ತೀವಿ FCIದಿಂದ. ಅದನ್ನ ಎತ್ಕೊಂಡು ಹೋಗಿ ಅದು ಕೊಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಪ್ರತಿ ಗ್ಯಾರಂಟಿ ಇವ್ರನ್ನೇನ್ ಮಾಡ್ಯಾರ? ಹೆಂಗ ಒಂದ್ ರೀತಿಯಲ್ಲಿ ಮೊಘಲ್ ಸರ್ಕಾರ ನಡೆದ ಅಂತಂದ್ರ, ಅಥವಾ ತುಘಲಕ್ ಸರ್ಕಾರ ನಡೆದ ಅಂತಂದ್ರ, ಇವ್ರೇನ ಗ್ಯಾರಂಟಿ ಇವ್ರು ಇದ್ದಾರಲ್ಲ, ಈ ಗ್ಯಾರಂಟಿಗಳಿಗೆ ನಮ್ಮ ಹುಬ್ಳಿ ಧಾರವಾಡದ ಗ್ಯಾರಂಟಿ ಯಾವ ಅಧ್ಯಕ್ಷ ಇದ್ದಾನ ಅವ್ ಮಹಾನಗರ ಪಾಲಿಕೆಯವ್ರು ಇದು ಕೊಡ್ತಾ ಇದ್ದಾರೆ ಪೇಮೆಂಟ್. ಗದಗ ನಗರ ಸಭೆಯವ್ರು ಕೊಡ್ತಿರ್ಬೇಕು. ಅಂದ್ರೆ ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತ್ರೆ ಅಂತ ಒಂದು ಆಡು ಮಾತಿದೆಯಲ್ಲ, ಆ ಸ್ಥಿತಿಗೆ ಇವ್ರು ಬಂದು ತಲುಪ್ಯಾರ. ಹಿಂಗಾಗಿ ಇವ್ರದ್ದು ಹೆಂಗಂದ್ರೆ ಘೋಷಣೆ ಉಚಿತ, ಮೋಸ ಖಚಿತ. ಈ ಸ್ಥಿತಿಯೊಳಗ ಇವರು ಬಂದು ಇವತ್ತು ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ತನಕ ಅನ್ನ ಭಾಗ್ಯ ಅಂತ ಇನ್ನೂ ಮಾತಾಡ್ತಾರೆ. ಅಕ್ಕಿ ನಮ್ದು, ಇವ್ರ ಅಕ್ಕಿ ನಾವು ಕೊಡ್ತೀವಿ ಅನ್ನೋದು ಅಕ್ಕಿ ಎತ್ತಾ ಇಲ್ಲ. ಯಾವಾಗೂ 2-3 ತಿಂಗಳಿಗೊಮ್ಮೆ ನಾವು ಬೈತೀವಿ ಎಲ್ಲ ಅಂತೇಳಿ ಅಕ್ಕಿ ಎತ್ತಾರೆ. 28 ರೂಪಾಯಿ ಕೇಳಿದ್ರಿ ಇವ್ರು ಮೊದಲ ಅಕ್ಕಿ. ನಾವು 23 ರೂಪಾಯಿ 20 ಪೈಸಾ ಕೊಡ್ತಾ ಇದ್ದೀವಿ ಅಕ್ಕಿ ಅವ್ರಿಗೆ. ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡ್ತಾ ಇದ್ದೀವಿ ನಾವು. ವಿ ಆರ್ ನಾಟ್ ಲಿಫ್ಟಿಂಗ್ ಇಟ್. ಯಾಕಂದ್ರೆ 20 ಕೊಡ್ಲಿಕ್ಕೆ ಕೂತಿರ್ತೀವಿ. ಉಳಿದ 5 kg ನಾವು ಫ್ರೀ ಕೊಡ್ತೇವೆ. ಅದ 5 kg ಅನ್ನ ಭಾಗ್ಯ ಅಂತಾರೆ ಕಾಳ್ರಿ ಇವರು. ಈ ರೀತಿಯಾದಂತಹ ಸ್ಥಿತಿ ಇದೆ. ಹಾಗಾಗಿ ವಿಶೇಷವಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಅಪೀಲ್ ಮಾಡೋದು, ಎಲ್ಲ ಜನರಿಗೂ ಅಪೀಲ್ ಮಾಡೋದು, BLOಗಳಿಗೂ ಅಪೀಲ್ ಮಾಡೋದು, SIR ಫಾರ್ಮ್ಗಳನ್ನ ಮುಟ್ಟಿಸ್ರಿ. BLA 2ಗಳು ಸಹಿತ SIR ಫಾರ್ಮ್ ತುಂಬಿಸಿ ವಾಪಸ್ ಮುಟ್ಟಿಸು ಅಂತ ಕೆಲಸವನ್ನ ದಯಮಾಡಿ ಮಾಡ್ರಿ. ನಿಮ್ಮ ಓಟು ನಿಮಗೆ ಬಹಳ ಮಹತ್ವದ್ದು ಅನ್ನುವಂಥ ಸಂಗತಿಯನ್ನ ಹೇಳಿದ್ದು.